ವೇಚೂರಿ, ಕಾಸರಗೋಡು, ಮಲೆನಾಡು ಗಿಡ್ಡ 3 ಹೋಲಿಕೆನೂ ಹೋಲ್ತಾಯ್ತು. ಈಗ ಇದು ಮೂಲ ತಳಿ ಇತ್ತಾ ಇಲ್ವಾ ಏನು ಅಂತ ಗೊತ್ತಿಲ್ಲ. ಇದನ್ನ ಯಾರನ ಅನ್ವೇಷಕರು ಅನ್ವೇಷಣೆ ಮಾಡಬೇಕೆಲ್ಲ, ಗೋಪ್ರೇಮಿಗಳೆಲ್ಲ. ನಾನು ಕರ್ನಾಟಕದಲ್ಲಿ ವಿಶಿಷ್ಟವಾದ ತಳಿ, ಪುಂಗನೂರಿಗೆ ಸಮಾನವಾದಂಥ ತಳಿನೇ ಇದು. ಈಗ ಬುಡಕಟ್ಟು ಜನಾಂಗ ಇದು ಒಂಟಿ ಹಸು. ಇದು ಅನಿರೀಕ್ಷಿತವಾಗಿ ಸಿಕ್ಕಿದ ತಳಿ. ಈಗ ಇಷ್ಟು ಚಿಕ್ಕದಾಗಿದ್ರು ಹಾಲು ಹೆಂಗೆ ಕಮ್ಮಿ ಕೊಡೋದಿಲ್ಲ. ಇದು ಶಬ್ದ ಮಾಡಿಲ್ಲ, 11 ವರ್ಷದಿಂದ ಶಬ್ದನೇ ಇದಕ್ಕೆ ಬಂದಿಲ್ಲ. ಇದು ಹೇಳ್ಬೇಕು ಅಂತಂದರೆ ಆಮೇಲೆ ಎಂಥ ಹೊಸ ಮನುಷ್ಯನಿಗೂ ಇದು ಸ್ಪರ್ಶಕ್ಕೆ ಇಷ್ಟಪಡುತ್ತೆ. ಅಪಾರ್ಟ್ಮೆಂಟಾಗೂ ಇವನು ಸಾಕ್ಬಿಡ್ಬೋದು ಹೇಳ್ಬೇಕು ಅಂತಂದರೆ. ಕಮ್ಮಿ ಆಹಾರದಲ್ಲೇ ಬದುಕುತ್ತಿದ್ದು. ಪುಂಗನೂರಿಗಿಂತ ಕಮ್ಮಿನೇ ಕಾಣುತ್ತೆ. ಇದು 30 ಇಂಚ್ ಇರ್ಬೋದು ಅಂತ ನಮ್ಮ ಅನಿಸಿಕೆ. ಉಳಿಸ್ತಾ ಹೋದ್ರೆ ನೋಡ್ರಿ, ಕರ್ನಾಟಕದವಾದ ಒಂದು ವಿಚಿತ್ರವಾದ ತಳಿಯನ್ನು ಬದುಕಿಸ್ದಂಗೆ ಆಗುತ್ತಿದ್ದು. ಏನು ಇಲ್ಲದ ದರಿದ್ರ ನಾನು 20 ಹಸು ಸಾಕಿದ್ದೀನಿ. ನೀವು ಅಷ್ಟೊಂದು ಹಣ ಇರೋರು ಎಷ್ಟು ಹಸು ಸಾಕ್ಬೋದಾಯ್ತು ಸರ್? ಈಗ ಸರ್ ನಮಸ್ತೆ, ನನ್ನ ಹೆಸರು ವೆಂಕಟೇಶು, ತುಮಕೂರು ಜಿಲ್ಲೆ, ಗುಬ್ಬಿ ತಾಲೂಕು, ಚೇಳೂರು ಗ್ರಾಮ. ನೋಡಿ, ಈ ತಳಿ ವಿಶೇಷತೆ ಕರ್ನಾಟಕದಲ್ಲಿ ವಿಶಿಷ್ಟವಾದ ತಳಿ, ಪುಂಗನೂರಿಗೆ ಸಮಾನವಾದಂಥ ತಳಿನೇ ಇದು. ಈಗ ನಮ್ಮ ಕರ್ನಾಟಕದಾಗಲಿ ಇದು ಎಲ್ಲಿ ಉಳಿದಿದೆ, ಎಲ್ಲಿ ಅಳಿದಿದೆ ಅನ್ನೋದು ನಮ್ಗೆ ಇದುವರೆಗೂ ಗೊತ್ತಿಲ್ಲ. ಇದು ಉಪ್ಪಿನಂಗಡಿಲಿ ಒಂದು ಬುಡಕಟ್ಟು ಜನಾಂಗ ಇದು ಒಂಟಿ ಹಸು ಇತ್ತು. ಈಗ ನಮ್ಮ ಮಲೆನಾಡು ಗಿಡ್ಡ ತರಬೇಕು ಅನ್ನೋ ನಾನು ಪ್ರಯತ್ನದಲ್ಲಿ ಇದು ಅನಿರೀಕ್ಷಿತವಾಗಿ ಸಿಕ್ಕಿತ್ತು ತಳಿ. ಇದೀಗ ಆಲ್ರೆಡಿ 10 ಕರು ಕೊಟ್ಟಿದೆ. ಈಗ ಏನನ್ನ ಸೆಮೆಣ್ಣೆ ಸೆಟ್ ಆದ್ರೆ ಈಗ 11ನೇ ಕರು ಕೊಡ್ಬೇಕು. ಆಮೇಲೆ ಇದು ಅರ್ಚೋದಿಲ್ಲ. ಇದು ಆಮೇಲೆ 1-2.5 ಲೀಟ್ರ್ ಹಾಲು ಬರುತ್ತೆ. ಈಗ ಇಷ್ಟು ಚಿಕ್ಕದಾಗಿದ್ರೂ ಹಾಲು ಹೆಂಗೆ ಕಮ್ಮಿ ಕೊಡೋದಿಲ್ಲ. ಇದು ಆಮೇಲೆ ಎಂಥ ಹೊಸ ಮನುಷ್ಯನಿಗೂ ಇದು ಸ್ಪರ್ಶಕ್ಕೆ ಇಷ್ಟಪಡುತ್ತೆ. ಮಾನವನ ಹತ್ರನೇ ಬೆಳೆದಂಗೆ ಇದು ನಮ್ಮನ್ನು ಹೊಂದ್ಕೊಂಡ್ಬಿಡುತ್ತೆ. ಈಗೆಲ್ಲ ಅಪರಿಚಿತ ಅಂತ ಅದೇನು ಬೆದರೋದಾಗಲಿ ಇದೇನೋದಾಗಲಿ. ಈ ಥರ ನಮ್ಮ ದೇಶೀಯ ತಳಿಗಳನ್ನೆಲ್ಲ ಹಾಲಿಗೆ ಮಾಡಿದ್ದಾದರೆ ನಮ್ಮ ದೇಶೀಯ ತಳಿಗಳು ಎಚ್ಚಾಪ್ ತಳಿಗೆ ಸಮಾನ ಆಗುತ್ತೆ. ಮೇಯ್ನು ಇವನ್ನ ಹಾಲು ಕರಿಯೋಕ್ಕೆ ರ್ಯಾಶು ಅಂತಲೇ ನಾವು ಇವನ್ನ ನೆಗ್ಲೆಕ್ಟ್ ಮಾಡ್ತಿರೋದು. ಈಗ ಉತ್ಪನ್ನಗಳು ಇವರಲ್ಲೂ ಬರ್ತವೆ ಅಂತ ಬಂದಾಗ ಎಲ್ಲರೂ ಇದಕ್ಕೆ ಆಕರ್ಷಿತ ಆಗ್ತಾರೆ. ಯಾರೇ ಕರ್ನಾಟಕದಾಗ ಯಾವ ಮೂಲೆಗೆ ಇರಲಿ, ಆಲ್ರೆಡಿ ಮಲೆನಾಡಿನವ್ರಿಗೆ ಇದು ಗೊತ್ತಿರುತ್ತೆ. ಈ ತಳಿ ನೀವು ವಿಶಿಷ್ಟವಾಗಿ ನೋಡಿ, ಕೊಂಬು ಚಪ್ಪಟೆ ಇರಬೇಕು. ಇದು ಕಾಸರಗೋಡಂಗೂ ಇದೆ, ಮಲೆನಾಡು ಗಿಡ್ಡಂಗೂ ಐತೆ, ಆಮೇಲೆ ವೆಂಚೂರಿ ಹೆಂಗೂ ಐತೆ. 3 ಮಿಶ್ರಣ ಕಾಣುತ್ತಿದೆ. ಯಾವುದು ಅಂತ ಮೂಲ ಗೊತ್ತಿಲ್ಲ. ಕಾಲು ಚಪ್ಪಟೆ ಆಗಿರೋದ್ರಿಂದ ಓರೆ ಆಗಿದೆ. ಏನು ತಳಿ ಅಂತ ಗೊತ್ತಿಲ್ಲ. ಭಾಳ ಚಿಕ್ಕದು ಇದು. ಏನಂದರೆ ನೀವು ಪುಂಗನೂರಿಗಿಂತ ಕಮ್ಮಿನೇ ಕಾಣುತ್ತೆ. ಇದು 30 ಇಂಚ್ ಇರ್ಬೋದು ಅಂತ ನಮ್ಮ ಅನಿಸಿಕೆ. ಈಗ ಕರು ಕೊಟ್ಟರೆ 10ನೇ ಇರೋದ್ರಿಂದ ಶಬ್ದ ಮಾಡಿಲ್ಲ, 11 ವರ್ಷದಿಂದ ಶಬ್ದನೇ ಇದಕ್ಕೆ ಬಂದಿಲ್ಲ. ಇದು ಹೇಳಬೇಕು ಅಂತಂದರೆ ಹಾಲಿನಲ್ಲೂ ಏನು ಕಮ್ಮಿ ಕೊಡ್ತಾ ಇಲ್ಲ. ಅದು ಈ ಥರದ ಪ್ರಾಣಿಗಳ್ನೇನ ಮಾಡಿದರೆ ಪ್ರತಿ ಅಪಾರ್ಟ್ಮೆಂಟಾಗೂ ಇವನು ಸಾಕ್ಬಿಡ್ಬೋದು ಹೇಳ್ಬೇಕು ಅಂತಂದರೆ. ಕಮ್ಮಿ ಆಹಾರದಲ್ಲೇ ಬದುಕುತ್ತಿದ್ದು. ನಮ್ಮೇನು ಮನೆ ವೇಸ್ಟನ್ನು ಹಾಕ್ಕೊಂಡ್ರೆ ಇದನ್ನು ಜೀವನ ಮಾಡಿಸ್ಬಿಡ್ಬೋದಲ್ಲ ಅಂತ. ನೋಡಿ, ತಳಿ ವೈವಿಧ್ಯತೆ ಯಾರೆಲ್ಲೇ ಕಂಡ್ರು ಈ ತಳಿಗಳನ್ನ ಹುಡುಕಿ ಉಳಿಸ್ಕೊಳ್ರಿ. ಈಗ ಹೇಳಬೇಕು ಅಂತ ನಮ್ಮ ಕರ್ನಾಟಕದಾಗಿರೋ ದೇಶೀಯ ತಳಿಗಳಿಗೆಲ್ಲ, ರಾಜ್ಯದ ತಳಿಗಳಿಗೆಲ್ಲ ಭಾಳ ಸಾಧುವಾದ ತಳಿ ಇದು. ಇದ್ರ ಮೇಲೆ ಹುಡುಗರೆಲ್ಲ ಹತ್ಕೊಂಡು ಸವಾರಿ ಮಾಡ್ತಾರೆ. ಈಗ ಫುಡ್ ಏನಿಲ್ಲ, ಏನಿರುತ್ತೋ ಅದೇ ತಿನ್ನುತ್ತೆ. ಕಾಂಗ್ರೆಸ್ ಗಿಡನೇ ಮೇಯ್ಕೊಂಡು ತಿನ್ನುತ್ತೆ. ಅದೇನು ಉಗ್ನಿ ಗಿಡ ಇದ್ದರೆ ಅದನ್ನೇ ತಿನ್ಕೊಂಡು ಬದುಕುತ್ತೆ. ಅದೇ ಬೇಕು ಅಂತ ಇಲ್ಲ. ಅದಕ್ಕೆ ನೀವು ನಿಜವಾಗಿ ರಾತ್ರಿ ಹೊತ್ತು ಮೇವು ಹಾಕಿದ್ರೆ ಅದು ಫುಡ್ನ ವಿಂಗಡಿಸಿ ಕೇಳೋದು. ಅದು ನೀವು ರಾತ್ರಿ ಹೊತ್ತು ಖಾಲಿ ಬಿಟ್ಟರೆ ಏನಾಗುತ್ತೆ, ಆಗಲ ಹಸಿವು ಇರ್ತೈತೆ, ಆ ಫೀಲ್ಡ್ಗೆ ಹೋಗಿ ಏನು ಬೇಕೋ ಅದು ತಿಂತೈತೆ. ಅದು ಸಹಜವಾದ ಕ್ರಿಯೆನೇ. ಹಸಿವಿದ್ದಾಗ ನೀವು ಆಯ್ಕೆ ಪ್ರಶ್ನೆಗೆ ಹೋಗಲ್ಲ. ಏನಾನ ಸಿಕ್ಕಿರೋ ಹೊಟ್ಟೆನೇ ತುಂಬಿಸ್ಕೊಳ್ಳೋಣ ಅಂತ ಅಂದ್ಕೊಂತಿರೋದು. ಆ ಥರ ಪ್ರಾಣಿಗಳಿಗೆ ನಾವು ಮಾಡಬೇಕು. ಯಾವಾಗಲೂ ನಾವು ಫೀಡಿಂಗ್ ಮಾಡೋದ್ರಿಂದ ನಮ್ಗೆ ಆ ಸಮಸ್ಯೆ ಬಂದಿದೆ. ಆ ಹೊಟ್ಟೆ ತುಂಬಿದಾಗ ಏನಾಗುತ್ತೆ, ಗಾಂಧಿಗೆಯಿಂದ ತೆಗೆದು ಅಡಿಕೆಲ್ಲ ಆಹಾರ ಎಲ್ಲ ಚೆಲ್ಕೊಂಡು ವೇಸ್ಟ್ ಮಾಡ್ತವೆ. ಈಗ ನೀವು ನಿಗದಿತಾದ ಸಮಯದಾಗ ಆಹಾರ ಪೂರೈಸಿರೆ ಏನೂ ಸಮಸ್ಯೆ ಬರೋಲ್ಲ. ಕಮ್ಮಿ ಆಹಾರದಲ್ಲೇ ಬದುಕ್ತವೆ. ನಾಟಿ ಹಸುಗಳೆಲ್ಲ ಕಮ್ಮಿ ಆಹಾರದಲ್ಲೇ ಬದುಕೋದು. ಪ್ರಪಂಚದಲ್ಲಿ ಯಾವುದು ಕಾರ್ಖಾನೆ ಒಂದು ಬಿಟ್ಟು ಇನ್ಯಾವುದು ಎನಿ ಸಮಯ ಇನ್ಪುಟ್ ತಗೊಳಲ್ಲ. ಅದು ನಾವು ಇವನ್ ಕಾರ್ಖಾನೆ ಥರ ಮಾಡ್ಕೊಂಡಿದ್ದೀವಿ. ಅದು ನಮ್ಮ ಶ್ರಮ ಆಗಿದ್ದೀವಿ. ಹೆಚ್ಚು ಜನ ಹೇಳ್ತಿದ್ದಾರೆ, ಯಾರ್ಯಾರೋ ಇದಕ್ಕೆ ತದ್ರೂಪ ಹೋಲಿಕೆಯಿಂದ ಹೇಳ್ತಾ ಇಲ್ಲಲ್ಲ ಅಂತ. ಅದು ಇರುತ್ತೆ ಇದು ಇರುತ್ತೆ ಅಂತ ಹೇಳ್ತಾರೆ. ಎಲ್ಲ ಗೋಶಾಲೆಯವರೆಲ್ಲ ಕರೀತಾರೆ, ನಮ್ಮಲ್ಲಿದೆ ಇದೆ ಅಂತ. ಆದರೆ ಅದಕ್ಕೆ ಹೋಲಿಕೆ ಆಗೋಂತಿದ್ದಿಲ್ಲ. ಇದೆಲ್ಲೋ ಮಲೆನಾಡು ಭಾಗದಲ್ಲಿ ಉಳಿದಿದೆ ಇದೆಲ್ಲೋ. ಇದ್ರ ತಳಿಗಳ್ನ ಇರೋರೆ ಉಳಿಸ್ತಾ ಹೋದರೆ ನೋಡ್ರಿ, ಕರ್ನಾಟಕದವಾದ ಒಂದು ವಿಚಿತ್ರವಾದ ತಳಿಯನ್ನು ಬದುಕಿಸ್ದಂಗೆ ಆಗುತ್ತಿದ್ದು. ಹೆಚ್ಚು ಜನ ಇದನ್ನು ಗಂಟ್ಲು ಟೆಸ್ಟ್ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತಾರೆ. ಇದು ಮೂಗ ಆಗಿರೋದ್ರಿಂದ ತೊಂದರೆನೇ. ಎಲ್ಲ ದನಗಳು ಮೂಗನೇ ಇರೋದೀಗ. ಶಬ್ದ ಮಾಡಲ್ಲ ಒಟ್ಟಿನಾಗಿದೆ. ಇದುವರೆಗೂ ಅರ್ಚಿರೋದು ಕೇಳಿಲ್ಲ ಅದು. ಆಮೇಲೆ ತಪ್ಪಿಸ್ಕೊಂಡು ಹೋಗಲ್ಲ. ಎಲ್ಲಿ ಹೊಟ್ಟೆ ತುಂಬಿಟ್ರೆ ಮನೆಸಕ್ಕೆ ಬರುತ್ತಿದ್ದು. ಎಲ್ಲಿ ಅಂದರೆ ಅಲ್ಲಿ ಹೊಂದ್ಕೊಳುತ್ತೆ. ನಮ್ಮ ಮಾನವಗೆ ಚೆನ್ನಾಗಿ ಸ್ಪಂದಿಸುತ್ತಿದ್ದು. ನನ್ನಲ್ಲಿರೋ ತಳಿಗಳಿಗೆಲ್ಲ ಭಾಳ ಸಾಧುವಾದ ತಳಿಯೇ ಇದೆ. ಯಾರು ಹೊಸಬ್ರು ಬೇಕಾದ್ರೆ ಹಾಲು ಕರಿಬೋದು ಇದ್ರಾಗೆ. ಸರ್ ಭಾಳ ಸ್ಮೂತ್ ಇದೆ ನೋಡಿ. ಇದು ಭಾಳ ಸ್ಮೂತ್ ಇರೋದ್ರಿಂದ ಕೂದಲು ರೇಷ್ಮೆ ಕೂದಲಿದ್ದಂಗೆ ಇರುತ್ತೆ. ನಮ್ಗೇನಂದರೆ ಉಣ್ಣೆ ಅಲ್ಲ, ಜಿಗಣೆ ಪ್ರದೇಶದಲ್ಲಿ ಇಷ್ಟು ಸೂಕ್ಷ್ಮವಾದ ಪ್ರಾಣಿ ಅದು ಹೆಂಗೆ ಬದುಕುತ್ತು ಅಂತ ಗೊತ್ತಿಲ್ಲ. ಅರಿವಿರೋ ಮನುಷ್ಯನಿಗೆ ಗೊತ್ತಿಲ್ದಂಗೆ ಜಿಗಣೆ ಹೊಡಿತವೆ. ಇದು ಹೆಂಗೆ ಜೀವನ ಮಾಡಿತ್ತು ಅಂತ ಗೊತ್ತಿಲ್ಲ.
ಇದು ಬ್ಲಾಡರ್ ಏನಾಗುತ್ತೆ, ಹಾಲು ಕೊಡ್ಬೇಕಾದ್ರೆ ಮಾತ್ರ ನಾಟಿ ಹಸಿನ ಲಕ್ಷಣ ಏನು ಅಂತಂದರೆ ಯಾವುದೇ ಒಂದು ಆಕ್ಟಿವಿಟಿ ಆದಾಗ ಮಾತ್ರ ಆ ಭಾಗ ಬರುತ್ತೆ. ನೀವು ಸೀಮೆ ಹಸಿನಾಗ ಯಾವಾಗಲೂ ಬ್ಲಾಡರ್ ರೆಡಿ ಇರುತ್ತೆ. ಈ ನಾಟಿ ಹಸಿನಾಗ ಏನಾಗುತ್ತೆ, ಹಾಲು ಕೊಡ್ಬೇಕಾದ್ರೆ ಮಾತ್ರ ಆ ಕೆಟ್ಟಲು ಭಾಗ ಈಚೆ ಬರುತ್ತೆ. ಇದ್ದಂತೆ ಮ್ಯೂಟ್ ಆಗಿಬಿಟ್ಟು ಅದಕ್ಕೆ ಅವರ ಬ್ಯಾಲೆನ್ಸ್ನ ಅಡ್ಜಸ್ಟ್ ಮಾಡುತ್ತೆ. ಈ ಬ್ಲಾಡರ್ ಹೊತ್ಕೊಂಡು ಓಡಾಡೋದು 10 kg ಅದು ತಪ್ಪುತ್ತಲ್ವರ ಈಗ ಆಹಾರನ. ಟ್ಯಾಕ್ಟ್ರು ಟ್ರೈಲರ್ ಬೇಕಾದಾಗ ಟ್ರೈಲರ್ ಹಾಕ್ಕೊಂತೈತೆ, ನೇಗ್ಲು ಬೇಕಾದಾಗ ನೇಗ್ಲು ಹಾಕ್ಕೊಂಡೈತೆ. ಆ ಥರ ವಿಧಾನ ದೇವ್ರು ಕಲಿಸಿದ್ದಾನೆ ಅದನ್ನೆಲ್ಲ. ನಾನು ಕೊಂಬು ಎಮ್ಮೆ ಥರ ಚಪ್ಪಟೆ ಬರುತ್ತೆ ಸರ್. ಇದು ಎಮ್ಮೆ ಥರ ಚಪ್ಪಟೆ ಬರೋದ್ರಿಂದ ಹಸುವಿನ ಹೋಲಿಕೆನೂ ಇರುತ್ತೆ, ಎಮ್ಮೆ ಥರನೂ ಕಾಣುತ್ತೆ. ಆಮೇಲೆ ಭಾಳ ಸಾಧು ಇರೋದ್ರಿಂದ ತಲೆ ಭಾಗ ಅಗಲ ಇರುತ್ತೆ. ಇದು ವೇಚೂರಿ, ಕಾಸರಗೋಡು, ಮಲೆನಾಡು ಗಿಡ್ಡ 3 ಹೋಲಿಕೆನೂ ಹೋಲ್ತಾಯ್ತು. ಈಗ ಇದು ಮೂಲ ತಳಿ ಇತ್ತಾ ಇಲ್ವಾ ಏನು ಅಂತ ಗೊತ್ತಿಲ್ಲ. ಇದನ್ನ ಯಾರನ ಅನ್ವೇಷಕರು ಅನ್ವೇಷಣೆ ಮಾಡಬೇಕೆಲ್ಲ, ಗೋಪ್ರೇಮಿಗಳೆಲ್ಲ. ಅಂತ ಚರ್ಮ ಸ್ಮೂತ್ ಆಗಿರೋದ್ರಿಂದ ಏನು ತೊಂದರೆ ಆಗಲ್ಲ. ಸ್ವಲ್ಪ ಆಗ್ಗೆ ಅಲರ್ಜಿಗಳು ಬರ್ತವೆ. ಯಾಕೆಂದ್ರೆ ಈ ಪ್ರದೇಶದಿಂದ ಪ್ರದೇಶಕ್ಕೆ ತಂದರೆ ನೋಡ್ರಿ ಈ ಥರ ಅಲರ್ಜಿ ಸ್ವಲ್ಪ ಕಾಣಿಸುತ್ತೆ. ಅವಾಗ ನಾವು ಸಗಣಿನೋ ಮಜ್ಜಿಗೆನೋ ನೋಡ್ದು ಅದನ್ನು ಮ್ಯೂಟ್ ಮಾಡ್ತೀವಿ. ಅದನ್ನ ಯಾವುದೇ ರೋಗ ನಿರೋಧಕ ಲಸಿಕೆಗಳ್ನ ಹಾಕ್ಸಲ್ಲ, ಯಾವುದೇ ಚಿಕಿತ್ಸೆನೂ ಕರ್ಸಲ್ಲ. ನಾಟಿ ದನ ಐತೆ ಅಂದರೆ ಡಾಕ್ಟ್ರ್ ಫಸ್ಟ್ ಆಫ್ ಆಲ್ ಬರೋದೇ ಇಲ್ಲ ಇಲ್ಲಿಗ. ಏನು ಲಂಪಿ ವೈರಸ್ಸಿಂದು ಸಮಸ್ಯೆ ನೋಡಿಬಿಟ್ರು ನನಗೆ ಬಂದೇ ಇಲ್ಲ ಇಲ್ಲಿ. ನನ್ನ ಸುತ್ತಮುತ್ತ ಎಲ್ಲರೂ ಅದ್ರ ಎಫೆಕ್ಟ್ ಕಂಡಿದೆ. ಈಗ ನನಗೆ ಯಾವಕ್ಕೂ ಆ ಲಕ್ಷಣನೇ ಕಂಡಿಲ್ಲ. ಈಗ ಎಲ್ಲ ಗಿಡ ಮೂಲಕನ ಆಲ್ರೆಡಿ ಇಲ್ಲಿ ಸಿಗುತ್ತೆ. ಅವು ಸಿಗೋದ್ರಿಂದ ದಿನ ಔಷಧಿನೇ ಮೇಯ್ತಾವೆ. ಅವು ಕಾಯಿಲೆ ಬರೋ ಅವಶ್ಯಕತೆನೇ ಇಲ್ಲ. ಈಗ ಅಲ್ಲಿ ಯಾವಾಗ ಮನುಷ್ಯ ತನ್ನಂಥ ಆಹಾರ ಪ್ರಾಣಿ ಕೊಡೋಕ್ಕಿದ್ನ ಆ ಪ್ರಾಣಿಗೂ ಆಸ್ಪತ್ರೆ ಅವಶ್ಯಕತೆ ಬಂತೀಗ. ಅದುವರೆಗೂ ವೆಟರ್ನರಿ ಆಸ್ಪತ್ರೆ ಅನ್ನೋದು ಇರಲೇ ಇರಲಿಲ್ಲ. ಈಗ 20 ವರ್ಷದಿಂದಲೇ ಬಂದಿರೋದು ಆ ಟ್ರೆಂಡ್ ಎಲ್ಲ. ನಮ್ಮ ಮನುಷ್ಯನಿಗೆ ಮಾತ್ರ ಆಸ್ಪತ್ರೆ ಇತ್ತು ನೋಡಿ, ಪ್ರಾಣಿಗೂ ತಂದಿದ್ವಿ, ಆಮೇಲೆ ಈ ಗಿಡಕ್ಕೂ ತರ್ತಾ ಇದೀವಿ ಈಗ ಆಸ್ಪತ್ರೆನೇ. ಈಗ ಇದಕ್ಕೆ ಕಾಸರಗೋಡು ಮಿಕ್ಸ್ ಇರೋದೇ ಒಂದು ಓರಿನ ಇದು ಮಾಡ್ತೀವಿ. ಅಲ್ಲೇನು ನೋಡ್ತಿದ್ರೆ ಆ ಓರಿನೇ ಇದಕ್ಕೆ ಕ್ರಾಸಿಂಗ್ ಮಾಡ್ತೀನಿ. ಈಗ ಸೆಮೆನ್ ಬಿಟ್ಟೆ ನಾನು 2 ವರ್ಷ ಆಯ್ತು ಈಗ ಅಲ್ಲೇ ಆಲ್ರೆಡಿ. ಈಗ ಯಾಕೆಂದರೆ ಅದು 2 ಹಸು ಮಿಕ್ಸ್ ಆಗೋದ್ರಿಂದ ಅದೇನಾಗುತ್ತೆ, ಆ ತಳಿ ವೈವಿಧ್ಯತೆ ಹಾಳಾಗೋಗ್ಬಿಡುತ್ತೆ. ಈ ತಳಿನ ದೇವರು ಏನೋ ಉದ್ದೇಶಕ್ಕೆ ಆ ಪ್ರದೇಶಕ್ಕೆ ಸೃಷ್ಟಿಸಿದ್ದಾನೆ. ಈಗ ಅದನ್ನು ಹಾಳು ಮಾಡಿಬಿಟ್ರೆ ಏನಾಗುತ್ತೆ, ಸೃಷ್ಟಿ ಮಾಡೋಕ್ಕಾಗಲ್ಲ. ಈಗ ಪುಂಗ್ನೂರ್ಗಿಂತ ಚಿಕ್ಕದೇ ಇದು ಹೇಳಬೇಕು ಅಂತಂದರೆ ನೋಡಿ, ಅದನ್ನು ಹೈಲೈಟ್ ಮಾಡ್ತಾರೆ ಆ ರಾಜ್ಯದಾಗೆ. ನಮ್ಮ ರಾಜ್ಯದಾಗ ಇದಿಲ್ವೇ ಇಲ್ಲ. ಈಗ ಕನ್ನಡಿಗರಿಗೆ ಮೊದಲಿಂದಲೂ ಅಭಿಮಾನ ಶೂನ್ಯನೇ ಸ್ವಲ್ಪ. ಈಗ ನಾವು ಬೇರೆಯವ್ರನ್ನೇ ಹೈಲೈಟ್ ಮಾಡಿ ಈಗ ಪಕ್ಕದಾಗ ಒಂದು ಜಿಲ್ಲೆ ಕೇಳ್ತಿರೋದು ಯಾಕೆ ಅಂತಂದರೆ ಇವ್ರು ಹೆಂಗಿದ್ರು ಸಾಧು ಅಂತಲೇ ಹೇಳಿರೋದು. ಹಂಗೆ ಹೋದರೆ ಬಾಂಬೆ, ಕೇರಳ, ಕೆಲವು ಭಾಗ ನಮಗೆ ಬರಬೇಕಾಗಿತ್ತು. ಲೆಕ್ಕವಾಗಿ 3 ರಾಜ್ಯನೇ ನಮಗೆ ಬರಬೇಕು. ಈಗ ಈ ಅಜಂತ, ಎಲ್ಲೋರ ಅವೆಲ್ಲ ಕಟ್ಟಿರೋದೇ ಕನ್ನಡ ರಾಜ್ಯರು. ಅಷ್ಟು ವೈಶಿಷ್ಟ್ಯತೆ ಇತ್ತು ಎಲ್ಲನ ಅಂತ. ಯಾಕೆಂದರೆ ಪ್ರವಾಹದ ಸಮಸ್ಯೆ ಏನಿಲ್ಲ ಇಲ್ಲಿ, ಯಾವುದೇ ಅತಿಯಾದ ಬಿಸಿಲಿಂದು ಪ್ರಕೃತಿ ವಿರುದ್ಧವಾದ ಏನೂ ಸಮಸ್ಯೆ ಇರಲಿಲ್ಲ. ಇಲ್ಲಿ ಬಂದಿದ್ದೇನಂತಂದರೆ ನಮ್ಮಲ್ಲಿ ಯೂನಿಟಿ ಇಲ್ಲದ್ದೇ ಸಮಸ್ಯೆ ಆಗೋಗಿದ್ದೆಲ್ಲ ಅಂತ. ಆಮೇಲೆ ದೇಶೀಯತೆನೇ ಉಳಿಸ್ಕೊಂಡಿದ್ದು ಸಮಸ್ಯೆ. ನೀವು ದೇಶೀಯತೆ ಉಳಿಸ್ಕೊಳ್ಳಿಲ್ಲ ಅಂದರೆ ಬೇರೆ ವಸ್ತುಗಳನ್ನೇ ನೀವು ಹೈಲೈಟ್ ಮಾಡಿದ್ರೆ ಆ ಮಾರುಕಟ್ಟೆಗೆ ನಾವು ತುತ್ತಾಗ್ಬಿಟ್ಟಿದ್ದೀವಿ. ಈಗ ಮಾರಾಟದ ಉದ್ದೇಶಕ್ಕೆ ನಮ್ಮ ಸಂಸ್ಕೃತಿ ನಮ್ಮಲ್ಲಿ ಉಳಿದಿಲ್ಲ. ಈಗ ಕೆತ್ತಲು ತೊಟ್ಟು ಸಣ್ಣದಾಗಿರೋದ್ರಿಂದ 2 ಬೆಳ್ಳಗೆ ಮಾತ್ರ ಕರಿಬೇಕು. ಅದು ಏನಾಗುತ್ತೆ, ಹಾಲಿನ ಸಮಯದಾಗ ಕೆತ್ತಲು ದಪ್ಪನೇ ಬರುತ್ತೆ. 1 ಕಾಲು ಬರುತ್ತೆ. ಒಂದೊಂದು ಅರ್ಧ ಲೀಟ್ರ್ ಕರು ಕುಡಿತೈತೆ, 1/4 ಲೀಟ್ರು, ಅರ್ಧ ಲೀಟ್ರು, 2.5 3 ಲೀಟ್ರೂ ಕರಿಯುತ್ತಿದ್ದು. 1.5 ಬರುತ್ತೆ. ಆದರೆ ಅರ್ಧ ಲೀಟ್ರ್ ಕರಿಯಲ್ಲ ನಾವು ಸರ್. ಉತ್ಕೃಷ್ಟವಾದ ತುಪ್ಪ ಬೆಣ್ಣೆ ಬರುತ್ತೆ. 25 ಲೀಟ್ರಿಗೆ ಇದೊಂದು ಲೀಟ್ರ್ ತುಪ್ಪ ಬರುತ್ತೆ. ಈಗ 10-20 ಇದ್ದಾಗ ಏನಾಗುತ್ತೆ, ಯಾವ ಹಸು ಏನು ಅಂತ ನಾವು ಐಡೆಂಟಿಫೈಡ್ ಮಾಡೋಕ್ಕೆ ಹೆಸರು ಕರಲೇಬೇಕು. ಈಗ ನಂಬರ್ ಇಕ್ಕಕ್ಕೆ ಬರಲ್ಲ ಇವಕ್ಕೀಗ, ನಾವು ಹೆಸರು ಕರೀಲೇಬೇಕಾಗುತ್ತೆ. ಅದು ಸಂಖ್ಯೆ ಹೆಚ್ಚಾದಾಗ ಏನಾಗುತ್ತೆ, ಇವಕ್ಕೆಲ್ಲ ನಾವು ನಿಗದಿತ ಆದಾಗ ಹೆಸರಿಡದೆ ಕರಿಬೇಕಾಗುತ್ತೆ. ಇದಕ್ಕೆ ನಾವು ನೋಡಿ ಸರ್, ನೇತ್ರಿ ಅಂತ ಇಟ್ಟಿದ್ದೀವಿ, ಇದಕ್ಕೆ ಬಳ್ಳಿ ಅಂತ ಇಟ್ಟಿದ್ದೀವಿ, ಅದಕ್ಕೆ ಹೇಮಾವತಿ ಅಂತ ಇಟ್ಟಿದ್ದೀವಿ, ಅದಕ್ಕೆ ನಕ್ಷ ಅಂತ ಇಟ್ಟಿದ್ದೀವಿ ಕಾಸರಗೋಡಿಗೆ, ಇದಕ್ಕೆ ಚಾರು ಅಂತ ಇಟ್ಟಿದ್ದೀವಿ, ಇದಕ್ಕೆ ಆಗಸ ಅಂತ ಇಟ್ಟಿದ್ದೀವಿ, ಈಶಾ ಅಂತ ಇಟ್ಟಿದ್ದೀವಿ, ಅದಕ್ಕೆ ಶಿವ ಅಂತ ಇಟ್ಟಿದ್ದೀವಿ, ಅದಕ್ಕೆ ಅಚ್ಯುತ ಅಂತ ಇಟ್ಟಿದ್ದೀವಿ, ಅವಳು ಶ್ರಾವಣಿ. ಓರಿಗಳ್ನ ಯಾಕೆ ಸಾಕ್ತಾ ಇಲ್ಲ ಜನಗಳು ಅಂದರೆ, ನೀವು ಒಂದು ಹಸು ಗೋ ಅಂತ ಕರಿತೀರಲ್ವ, ಅದು ಸೆಮೆನ್ನಿಗೆ ಬಂದಾಗ ಅದು ಆಹಾರಕ್ಕೆ ಹಿಡಿತೈತಿ, ವ್ಯಾಘ್ರ ಆಗುತ್ತೆ ಒಂದು 24 hours. ಅದು ಓರಿ ಯಾವಾಗಲೂ ವ್ಯಾಘ್ರವಾಗೇ ಇರುತ್ತೆ, ವರ್ಷವೆಲ್ಲ ವ್ಯಾಘ್ರವಾಗಿರುತ್ತೆ. ಅದಕ್ಕೆ ನೀವು ಸೆಮೆನ್ನಿಗೆ ಬಳಸಂಗಿದ್ರೆ ಇದು 6 ತಿಂಗಳು, ವರ್ಷಕ್ಕಷ್ಟೇ ಒಂದೊಂದು ಓರಿ ಬೆಳೆಸ್ಕೋಬೇಕು. ನಿಮ್ಮ ಮನೆ ಬಳಕೆಗೆ ಮಾತ್ರ ಬಳಸಿ ಇಟ್ಕೊಂಡ್ರೆ ನೀವು ಸಾಧುವಾಗೇ ಇರ್ತವೆ. ನೀವೇನ ಇದನ್ನು ದಿನ ಬಳಕೆಗೆ ಇಟ್ಕೊಂಡ್ರಿ ಅಂದರೆ ರ್ಯಾಶ್ ಆಗಿಬಿಡ್ತವೆ. ಆಮೇಲೆ ಈ ಹಸುಗಳನ್ನೇ ವಿಕೃತಿಯಾಗಿ ಗುದ್ದಕ್ಕೆಲ್ಲ ಹೋಗ್ತವೆ. ಈಗ ನಾನು ಮೊದಲು ಆ ಸೇವೆ ಮಾಡ್ತಿದ್ದೆ, ಈಗ ಆ ಸೇವೆ ನಿಲ್ಲಿಸ್ಬಿಟ್ಟಿದ್ದೀನಿ. ಈಗ ಮಲೆನಾಡು ಗಿಡ್ಡದ ಓರಿ ಎಲ್ಲರಿಗೂ ಉಪಯೋಗಿಸೋಕೆ ಕೊಟ್ಟಿದ್ದೆ. ಅದು ಮಾಡ್ತಾ ಏನಾಗುತ್ತೋ, ದಿನ ಹಸುಗಳು ಬರ್ದಿದ್ದಾಗ ಏನಾಗ್ಬಿಡ್ತು, ನಮ್ಮನ್ನೇ ಸಿಗಿಯಕ್ಕೆ ಹಿಡಿದ್ಬಿಡ್ತು. ಅದೇನು ಹಿಂಗೆ ಒದರ್ತಿದ್ದಂಗೆ ನಾನು ಏನು ಹಗ್ಗ ಪಗ್ಗ ಎಳ್ಳೆಳ್ಳು ಹಾಕಿಕ್ಕಿದ್ನೋ, ಸುಮ್ಮನೆ ಹಿಂಗೆ ನೂಲು ಕಿತ್ಕೊಂಡು ಹೋದಂಗೆ ಕಿತ್ಕೊಂಡು ಹೋಗ್ಬಿಟ್ಟು
ಹಂಗಾಗಿ ಯಾರೇ ಮಾಡೋರಿದ್ರು ಓರಿನ ಮನೆ ಪೂರ್ತಿ ಮಾಡ್ಕೊಳ್ರಿ. ವಾಣಿಜ್ಯ ಉದ್ದೇಶಕ್ಕೆ ಯಾವ ಓರಿನೂ ಮಡಗಬೇಡ್ರಿ. ಈಗ ಆಮೇಲೆ ಹೆಣ್ಣು ಗಂಡು ಪಕ್ಕನೇ ಕಟ್ಟಬೇಕು, ನೀವು ರ್ಯಾಶ್ ಆಗಲ್ಲ. ನೀವು ಓರಿನೇ ಸಪ್ರೇಟ್ ಕಟ್ಟಿದ್ರೆ ರ್ಯಾಶ್ ಆಗ್ತವೆ. ನನ್ನ ರಾತ್ರಿ ಹೊತ್ತೊಂದು ಹೆಣ್ಣು ಒಂದು ಗಂಡು ಹಂಗೆ ಕಟ್ಟೋದು, ಸಣ್ಣದಾಗಲಿ ದೊಡ್ಡದಾಗಲಿ ಇವು ಸಹ ಬಾಳ್ಮೆನೇ ಮಾಡಿಸ್ಬೇಕು. ಇವಾಗ ಅವಾಗೇನಾಗುತ್ತೆ, ಪ್ರಕೃತಿಗೆ ವಿರುದ್ಧ ಮಾಡಿದಾಗ ಅವು ರ್ಯಾಶ್ ಆಗ್ತಾವೆ ಅವೆಲ್ಲ. ನಂತ ಈಗ ಹೊಟ್ಟೆ ತುಂಬ ಊಟ ಮಾಡ್ತಿದ್ದಾನೆ, ಒಂದಿನ ಊಟ ಇಲ್ಲ ಅಂದ್ರೆ ಏನಾಗ್ತೈತೆ ಹೇಳ್ರಿ, ಹಸುವಿಗೆ ಸಿಟ್ಟು ಬರುತ್ತೆ. ಅವನು ಎಂಥ ಶಾಂತಿ ಇದಾದ್ರು ಅದು. ನಾವು ಇದನ್ನೆಲ್ಲ ಅರ್ಥ ಮಾಡ್ಕೇವೆ, ಸಹಜೀವನ ಅರ್ಥ ಮಾಡ್ಕೊಂಡ್ರೆ ಯಾವುದು ಸಮಸ್ಯೆ ಬರಲ್ಲ. ಸರ್ ಚಳಿ ಮಳೆಗೆ ಇದು ಇನ್ಬಿಲ್ಟ್ ಸ್ವೆಟ್ರೇ ಬಂದಿರುತ್ತೆ ಅದಕ್ಕೆ. ಅವು ಆಮೇಲೆ ಅವು ನಿಲುಗಿರೋದ್ರಿಂದ ಮಳೆ ಬಿದ್ದು ಕೆಳಗಡಿಕೆ ಬಿದ್ದು ಹೋಗ್ತವೆ. ಇವು ಹೆಂಗೆ ಮಾಡ್ತವೆ ಅಂದರೆ ಗುಂಪಲ್ಲಿ ಸೇರ್ಕೊಂಡು ಈಟ್ನ ಈ ಬೆಚ್ಚಗೆ ಮಾಡ್ಕೊಂಬಿಡ್ತವೆ. ಪ್ರಾಣಿಗಳು ಎಲ್ಲ ಇರೋದು ಹೆಂಗಿಗೆ, ಪಕ್ಷಿ ಆಗಲಿ ಯಾವುದು ಗೂಡು ಕಟ್ಟಲ್ಲ, ಸಂತಾನ ಉತ್ಪತ್ತಿಗೆ ಮಾತ್ರ ಅವು ಗೂಡಿಗೆ ಹೋಗ್ತವೆ. ಗೂಡ್ನಾಗಿರೋನು ಅಂದ್ರೆ ಮನುಷ್ಯ ಒಬ್ಬನೇ ಹೇಳ್ಬೇಕು ಅಂತಂದ್ರೆ, ಈಗ ಸಂತಾನ ಇರಲಿ ಯಾವುದಿರಲಿ ಗೂಡ ಶಾಶ್ವತವಾಗಿ ಬಳಸೋದು ಮನುಷ್ಯ ಒಬ್ಬನೇ, ಉಳ್ದವೆಲ್ಲ ಆಚೆನೇ ಇರ್ತವೆಲ್ಲ ಅಂತ. ಎಲ್ಲವುದು ನ್ಯಾಚುರಲ್ ಆಗಿ ಬಂದರೆ ಮಲೆನಾಡು ಗಿಡ್ಡ ಉತ್ಕೃಷ್ಟವಾದ ಆಹಾರ ತಿಂದಿರೋದ್ರಿಂದ 20 ಸೂಲ್ ತಕ ಅವು ಇರ್ತವೆ, 20 ವರ್ಷದ ತಕ ಅಂತ ಇದ್ದೇವೆ. ನಮ್ಮ ಬಯಲು ಪ್ರದೇಶದಾಗ ಏನಾಗುತ್ತೆ, ಬೆಳೆದುಲ್ಲು ಹಾಕೋದ್ರಿಂದ ಏನಾಗುತ್ತೆ, ನಾವು ಈ ಪ್ರೋಟೀನ್ ಅಂಶದ ಎಲೆಗಳ್ನ ಹಾಕಲ್ಲ, ಯಾವಾಗಲೂ ಪಿಷ್ಟದ ಅಂಶ ಎಲೆಗಳ್ನೇ ಸೊಪ್ಪು ಹುಲ್ಲುಗಳ್ನ ಹಾಕ್ತೀವಿ. ನೀವು ಹುಲ್ಲು ಸೊಪ್ಪು ಸಮಾನಾಗಿ ತಿಂದಾಗ ಸರ್, ಊಟ ಮಾಡಿದ್ರೆ ಅನ್ನ ಒಂದೇನೇ ತಿನ್ನಲ್ಲ ನೀವೀಗ. ಆಲ್ರೆಡಿ ನಾವು ಪ್ರಾಣಿಗಳಿಗೆಲ್ಲ ವಿರುದ್ಧ ಮಾಡ್ತೀವಿ. ಪ್ರಾಣಿ ನೆಲ ಅಂತ ಬಂದಮೇಲೆ ನಾವು ಏಕತೆನೇ ಬಳಸ್ತಿದ್ದೀವಿ. ನಿಮ್ಗಾದರೆ ಅನ್ನ ತಿಂತೀರಾ, ಸಾರು ತಿಂತೀರಾ. ಕರೆಂಟು ಅಂತ ಬಂದಮೇಲೆ ಪೇಜು ನ್ಯೂಟ್ಲು ಅಂತ ಇರುತ್ತೆ. ಗಣಿತ ಅಂತ ಬಂದಮೇಲೆ ಪ್ಲಸ್ಸು ಮೈನಸ್ಸೇ ಇರುತ್ತೆ. ಎಲ್ಲ ತವಲು ಎರಡೆರಡೇ ಇರುತ್ತೆ. 2 ವಸ್ತು ಸೇರಿದರೆ 3ನೇ ವಸ್ತು ಬರೋದು ಅವಾಗ. ನೋಡಿ ಪ್ರಕೃತಿಗೆ ಹೆಂಗೆ ವಿರುದ್ಧ. ಆದರೆ ಪ್ರಕೃತಿಲಿ ಮಾತ್ರ ನಾವು ವ್ಯವಸಾಯದಲ್ಲಿ ಮಾತ್ರ ಒಂದೇ ಪ್ರಾಣಿ ಒಂದೇ ಇದನ್ನ ಮಾಡೋಕೆ ಹೋಗ್ತೀವಿ. ಆಮೇಲೆ ಒಂದೇ ಆಹಾರ ಕೊಡ್ತೀವಿ. ನೀವು ಮುಸ್ಕಿನ ಜೋಳನೇ ಬೆಳೆದು ಕೊಡ್ತೀರಾ. ಬೆಳೆದು ಕೊಟ್ಟಾಗ ಏನಾಗುತ್ತೆ, ಅದಕ್ಕೆ ಇದು ಕ್ಯಾಲ್ಸಿಯಂ ಅಷ್ಟೇ ಸಿಗುತ್ತೆ, ಪ್ರೋಟೀನ್ ಬೇಡವ್ರ. ಈಗ ಪ್ರೋಟೀನ್ ಬರಬೇಕು ಅಂದರೆ ಅದು ಎಲೆ ಸಸ್ಯದಿಂದಲೇ ಬರಬೇಕು. ಯಾವಾಗ ಈ ಮಲೆನಾಡು ಗಿಡ್ಡ ಏನಾಗುತ್ತೆ, ವೈವಿಧ್ಯವಾದ ಗಿಡಮೂಲಿಕೆ ಇರೋದ್ರಿಂದ ಆ ಎಲೆನೇ ಮೇಯೋ ಅಭ್ಯಾಸ ಇದಕ್ಕೆ ಬಂದಿರುತ್ತೆ. ಇದು ಕೈ ಮೇಲೆ ತಿಂದು ಅಭ್ಯಾಸ ಇಲ್ಲ ಇದಕ್ಕೆ. ನ್ಯಾಚುರಲ್ ಆದ ಆಹಾರನೇ ತಿಂದು ಬದುಕಿರುತ್ತೆ. ಹೀಗೆ ನೋಡ್ರಿ, ಅದು ಚರ್ಮ ಆಗಲಿ ಏನೂ ತೊಂದರೆ ಬಂದಿಲ್ಲ ಇದುವರೆಗೂ. ಸ್ಕಿನ್ ಅಲರ್ಜಿ ಆಗಲಿ ಬರೋಲ್ಲ. ಅದು ನ್ಯಾಚುರಲ್ಲಾಗೇ ಕಟ್ತೀವಿ ನಾವು ಅದೆಲ್ಲ ಅಂತ. ಆಮೇಲೆ ನೀವು ಕೊಟ್ಟಿಗೆಗೆ ಹುಲ್ಲು ಹಾಕೋದ್ರಿಂದಲ್ಲ ಅಲ್ಲೆಲ್ಲ ಸಾಮರಸ್ಯ ಕೆಡುತ್ತಲ್ಲ. ಆಹಾರ ತಿನ್ಬೇಕಾದ್ರೂ ಕಿತ್ತಾಡ್ತವೆ. ಈಗ ನೆಲದಲ್ಲಿ ಕಿತ್ತಾಟ ಬರಲ್ಲ, ಅವ್ರದ್ದು ಇದ್ರಾಗ ತಿಂದಿರ್ತವೆ, ಅಲ್ಲೋಗಿ ಜೊತೆಲಿ ಮಲ್ಕೊತವಲ್ಲ ಅಂತ. ಯಾವುದು ಇದಕ್ಕೋಸ್ಕರ ಯಾವ ಕೊಟ್ಟಿಗೆ ಗಿಟ್ಟಿಗೆ ಏನೂ ಮಾಡಿಲ್ಲ. ಏನಾಯ್ತೋ ಅದ್ರಾಗೆ ಸರಳವಾಗೆಲ್ಲ ಮಾಡ್ಕೊಂಡು ಹೋಗಿದ್ದೀವಿ. ನಾವು ಇವನ್ನ ಉಳಿಸ್ಬೇಕು ಅಂತ ಇದ್ದೀವಿ. ಈಗ ನಾವು ಇದರಲ್ಲಿ ಗಳಿಸ್ಬೇಕು ಅಂತ ಸಾಕಿಲ್ಲ, ಇದರಲ್ಲಿ ಇಚ್ಛೆ ಇಟ್ಕೊಂಡು ಸಾಕಿಲ್ಲ, ಗಳಿಸ್ತಾ ಇದ್ದೀವಿ. ಈಗೇನು ನಮಗೇನು ತೊಂದರೆ ಏನು ಮಾಡಿಲ್ಲ ಅವು. ನೀವು ಗಳಿಸ್ಬೇಕು ಅಂತ ಇವನ್ನೇನೋ ನಾವು ಉಳ್ಸೋಕೆ ಹೋದರೆ ನೀವು ಇವನ್ನೂ ಉಳಿಸಲ್ಲ, ನೀವು ಉಳ್ಕೊಳಲ್ಲ. ಅವಾಗ ಇಲ್ಲಿ ಬರೋದೇ ಹಂಗೆ. ನೀವು ಯಾವುದು ಇಚ್ಛೆ ಇಟ್ಕೊಂಡು ಯಾವ ಕೆಲಸನೂ ಮಾಡಬಾರ್ದು. ಪ್ರಕೃತಿಲಿ ಯಾವ ಇಚ್ಛೆ ಇಟ್ಕೊಂಡು ಕೆಲಸ ಮಾಡ್ತಿಲ್ಲ, ಎಲ್ಲವೂ ಇಚ್ಛಾ ಮಾತ್ರವಾಗೇ ಕೆಲಸ ಮಾಡ್ತಿರೋದು. ಮಾನವ ಇಚ್ಛೆ ಇಟ್ಕೊಂಡಿರೋದ್ರಿಂದಲೇ ನಾವು ನಮ್ಮ ಅವನತಿನ ನಾವೇ ಕಂಡ್ಕೊತೀವಿ. ಈಗ ಸರ್ ಹೆಚ್ಚು ಜನ ಮಲೆನಾಡು ಗಿಡ್ಡ ಅಂತಲೇ ಇದೆಲ್ಲ ತಿಳ್ಕೊಂಡಿರೋದು. ಚಿಕ್ಕಗಿದ್ರೆ ಇದು ಮಲೆನಾಡು ಗಿಡ್ಡ ಅಂತಲೇ ತಿಳ್ಕೊಂಡಿರೋದು. ನೋಡಿ ಕಾಸರಗೋಡು ಏನಂದರೆ ನುಣುಪಾದ ಮೈ ಇರುತ್ತೆ, ಒರಟಾದ ಮೈ ಇರಲ್ಲ. ಆಮೇಲೆ ಕೊಂಬು ಚಪ್ಪಟ್ಟೆ ಇರುತ್ತೆ, ನೀಳವಾದ ಮುಖ ಇರುತ್ತೆ, ಆಮೇಲೆ ಚಿಕ್ಕ ಸೈಜ್ ಇರುತ್ತೆ. ನೀವು ಅದು ನೋಡ್ತಿದ್ರೆ ಕಾಲು ಇದು ಅಲ್ಲೇನೇನು ಪ್ರದೇಶ ಇರುತ್ತೋ ಅದಕ್ಕೆ ತಕ್ಕಂತೆ ಇನ್ಬಿಲ್ಟ್ ಬಂದಿರುತ್ತೆ. ಅದಕ್ಕೆಲ್ಲ ಬಾಲ ಅಲ್ಲೇನು ಸೊಳ್ಳೆ ಅವಶ್ಯ ಹೆಚ್ಚಿದ್ರೆ ಬಾಲ ದಪ್ಪ ಇರ್ತೈತೆ. ಅದೆಲ್ಲ ಪ್ರತಿಯೊಂದು ಅಂಗಾಂಗನೂ ಆ ಪ್ರದೇಶಕ್ಕೆ ತಕ್ಕಂತೆ ಹೊಂದಾಣಿಕೆ ಇರುತ್ತಲ್ಲ ಅಂತ. ನೋಡಿರಿ ಇದು ಇದು ಮಲೆನಾಡು ಗಿಡ್ಡ ಸ್ವಲ್ಪ ವೈಲ್ಡಾಗೇ ಇರ್ತವೆ. ಯಾಕೆಂದರೆ ಅವು ವೈಲ್ಡ್ ಫಾರೆಸ್ಟಾಗಿ ಬದುಕಬೇಕು. ನೋಡಿ ಇದು ಒರಟೊಟ್ಟಾಗಿರುತ್ತೆ ಮೈ, ಹಿಂಗೆ ಕೊಂಬು ತಿರ್ಚ್ಕೊಂಡಿರುತ್ತೆ, ರೌಂಡ್ ಬರುತ್ತೆ ಮಲೆನಾಡು ಗಿಡ್ಡ. ಬಾಲಗಳು ಹಂಗೆ ತೀಕ್ಷ್ಣವಾಗಿರ್ತವೆ. ಕಾಡಿನಲ್ಲಿ ಸೊಳ್ಳೆ ಪಳ್ಳೆ ಅದು ಹೊಡ್ಕೋಬೇಕು ಅಂದರೆ ನೋಡಿರಿ ಬಾಲ ಇವೆಲ್ಲವರೆಗೂ ಬಾಲ ದಪ್ಪ ಇರುತ್ತೆ ಅವಕ್ಕೆ. ನಮ್ಮ ಯಾವ್ರಾಗೆ ನೋಡಿರಿ ಸಣ್ಣ ಸಣ್ಣ ಬಾಲ, ಅದರಲ್ಲಿ ಎಷ್ಟು ದಪ್ಪ ಬರುತ್ತೆ ಅಲ್ಲ ಅಂತ. ಇವು ಕಾಡಿಗೆ ತಕ್ಕಂತೆ ಜೀವನ ಮಾಡ್ತಾವೆ. ಸ್ವಲ್ಪ ಇವು ರ್ಯಾಶೇ ಇರ್ತವೆ. ಇವು ಅಷ್ಟು ನಮ್ಮ ಮೂಲ ತಳಿ ನೋಡಿದ್ನಲ್ಲ ಆ ತಳಿಯಂಗೆ ಇವು ಸಾಧು ಇರೋಲ್ಲ. ಕಿಲ್ಲಾರಿ ಏನಾಗುತ್ತೆ ಅಂದರೆ ಬಿಸಿಲು ಪ್ರದೇಶ, ಅಲ್ಲಿ ಅತಿ ಬಿಸಿಲಲ್ವಾರ ಅಲ್ಲಿಗೆ ಅದಕ್ಕೆ ಬಿಳಿಯಾಗಿರುತ್ತೆ. ಇದು ಉಷ್ಣಾಂಶನ ತಡೆದು ಬದುಕುತ್ತೆ. ಆಮೇಲೆ ಆ ಪ್ರದೇಶಕ್ಕೆ ತಕ್ಕಂತೆ ವಿನ್ಯಾಸ ಆಗಿರೋ ತಳಿ ಇದೇನಂತಂದರೆ ಇದು ಹಾಲು ಹೆಚ್ಚಿಗೆ ಬರೋದು, ಇದರಲ್ಲೂ ಹಾಲು ಹೆಚ್ಚಿಗೆ ಬರುತ್ತೆ. ನಮ್ಮ ಅಮೃತ ಮಾಲಿಗೆ ಲೆಕ್ಕ ಹಾಕೊಂಡ್ರೆ ಇದು ಅಷ್ಟು ಜಿಡ್ಡಿನ ಅಂಶ ಕಮ್ಮಿನೇ ಇವೆಲ್ಲನ ಅಂತ. ಕೆಲಸಗಾರರಾಗಿ ಸಾಕಿರೋದ್ರಿಂದ ಇದು ಕೊಂಬು ಅಗಲ ಬರುತ್ತೆ. ಕಿಲ್ಲಾರಿದೇನಾದರೆ ಕೊಂಬು ಅಗಲವಾಗಿ ಬರುತ್ತೆ, ಹೊಟ್ಟೆ ಅಗಲನೂ ಇರುತ್ತೆ. ಅಲ್ಲೇನು ಬಯಲು ಪ್ರದೇಶ ಉಷ್ಣಕ್ಕೆ ತಕ್ಕಂತೆ ಇದು ನಮ್ಮ ಅಮೃತ ಮಾಲಂಗೆ ತದ್ರೂಪ ಇರುತ್ತೆ. ಸ್ವಲ್ಪ ಚೇಂಜ್ ವೈಟ್ ಇರುತ್ತೆ. ಇದು ಯಾವಾಗಲೂ ಕೊಂಬು ಅಗಲ ಇರುತ್ತೆ. ಇದು ಹವ್ಯಾಸದಲ್ಲೂ ಒಳ್ಳೆ ಹವ್ಯಾಸ ಇಟ್ಕೋಬೇಕು. ನಮಗೂ ಒಳ್ಳೇದಾಗಬೇಕು, ಬೇರೆಯವ್ರಿಗೂ ಒಳ್ಳೇದಾಗಬೇಕು. ಅಂಥ ಪ್ರಾಣಿಗಳು ಸಾಕಬೇಕು ಅಂದರೆ ನೀವು ಗೋನೇ ಸಾಕಬೇಕು.
ಪ್ರತಿದಿನ ನೀವು ಗೋವು ಸ್ಪರ್ಶದಿಂದಲೇ ನಿಮ್ಗೊಂದು ಆರೋಗ್ಯ ವೃದ್ಧಿ ಆಗುತ್ತೆ. ಅದ್ರ ಆಹಾರ ಇದು ಮಾಡೋದ್ರಿಂದ ಒಂದು ಆರೋಗ್ಯ ವೃದ್ಧಿ ಆಗುತ್ತೆ. ನಿಮ್ಮ ಕುಟುಂಬದವ್ರಿಗೆ ಎಲ್ಲರೂ ಆರೋಗ್ಯದಲ್ಲಿ ಆರ್ಥಿಕವಾಗಿ ಎಲ್ಲದಕ್ಕೂ ನಿಮಗೆ ಇದು ಭಾಗಿಯಾಗುತ್ತೆ. ನಿಮ್ಮನ್ನೇನು ಕೇಳಲ್ಲ. ಒಂದು ನಾಯಿ ದುಡ್ಡಾಗೆ ನೀವು ಜೀವನ ಪರ್ಯಂತ 10-20 ಹಸ ಸಾಕ್ಬಿಡ್ಬೋದು ನೀವು ಹೇಳಬೇಕು ಅಂದರೆ. ಆ ವೈವಿಧ್ಯವಾದ ವಿಶಿಷ್ಟವಾದ ಆಹಾರ ಸಿಗುತ್ತೆ, ಆಶ್ರಯ ಸಿಗುತ್ತೆ. ಇವಕ್ಕೆ ಅವಕಾಶ ಕೊಟ್ಟರೆ ಇವು ನಮ್ಗೆ ಅವಕಾಶ ಕೊಡ್ತವೆ. ಹೊಸ ಮನೆ ಕಟ್ಟಿದಾಗ ಸರ್ ಇವತ್ತಲೂ ಸಂಪ್ರದಾಯ ಇರೋದು ಹಸು ಬಿಡೋದೆ, ನಾಯಿ ಬಿಡೋ ಸಂಪ್ರದಾಯ ಇಲ್ಲ ನಮ್ಮಲ್ಲೀಗ. ನಮ್ಮದೇನಿದೆಯೋ ಸಂಪ್ರದಾಯ ಅದನ್ನು ಉಳಿಸ್ತಾ ಹೋಗ್ಬೋದು. ಬೇರೆ ತಾವು ಇರ್ಬೋದು ಅವ್ರವ್ರ ಸಂಪ್ರದಾಯ ಅವ್ರಿಗೆ ಒಳ್ಳೇದಿಗೆ. ಯಾವ್ದನ್ನ ಕೇಳಿದ್ದೀರಾ ಹೊಸ ಮನೆ ಕಟ್ಟಿ ಗೋನೇ ಕರೀತಾರೆ ಈಗ. ಸರ್ ನೀವು ನೋಡ್ತೀರಾ ಈ ಚಳಿಗಾಲದ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ವಲಸೆ ಬರ್ತವೆ ಪ್ರಾಣಿಗಳು. ಈಗ ಅಲ್ಲಿ ಎಷ್ಟು ಉತ್ಕೃಷ್ಟವಾದ ಪ್ರದೇಶ ಲೆಕ್ಕಾಕಿ. ಈಗ ಅದನ್ನು ಅವಾಗೆ ಅವು ವಲಸೆ ಬರೋ ನಾವು ದುಡ್ಡು ಕೊಟ್ಟು ಏನಕ್ಕೆ ಕೊಂಡ್ಕೊಂಬರಕ್ಕೆ ಹೋಗ್ತೀರಾ ನೋಡಿ. ಯಾವುದನ್ನ ತೊಂದರೆ ಆಯಿತಾ, ಇಷ್ಟು ಹಸು ಇದ್ರಿ ನೀವು ನೋಡಿದ್ರಿ ಆಗ್ಲಿಂದ ಬಂದಿದ್ದೀರಾ, ಅರ್ಚಿದ್ದಾಗಲಿ ಯಾವುದು ಇಲ್ಲಿ ಡಿಸ್ಟರ್ಬೆನ್ಸ್ ಆಗಿಲ್ಲ. ಏಕ ವ್ಯಕ್ತಿನೇ 20 ಹಸು ಸಾಕಿದ್ದೀರಾ ಸರ್, ಕೋಟ್ಯಾಂತರ ರೂಪಾಯಿ ಗಳಿಸೋರಿದ್ದಾರೆ. ಈಗ ಏನು ಇಲ್ಲದ ದರಿದ್ರ ನಾನು 20 ಹಸು ಸಾಕಿದ್ದೀನಿ. ನೀವು ಅಷ್ಟೊಂದು ಹಣ ಇರೋರು ಎಷ್ಟು ಹಸು ಸಾಕ್ಬೋದಾಯ್ತು ಸರ್. ಈಗ ಪ್ರತಿಯೊಂದು ಮನೆಗೂ ಗೋಗಳು ಇರಂಗೆ ಮಾಡಬೇಕು. ಈಗ ರೈತನ ಲಕ್ಷಣವೇ ಅದೀಗ. ನಿಮ್ಮ ಜೀವನ ಹೆಂಗೆ ಗೃಹ ಪ್ರವೇಶಕ್ಕೆ ಮೊದಲನೇಗೆ ಹಸು ಪ್ರವೇಶ ಮಾಡಿಸ್ತಿರೋ, ನಿಮ್ಮ ನೈಸರ್ಗಿಕ ಕೃಷಿ ಬದುಕಿಗೆ ಪ್ರಥಮಕ್ಕೆ ನೀವು ಗೋನೇ ತಂದು ಶುರು ಮಾಡಬೇಕಿದ್ದ. ನೀವು ನಿರ್ವಹಣೆ ಸರಳವಾಗಿ ಮಾಡಿ, ಅವಾಗೆ ನಿಮಗೆ ವೆಚ್ಚ ಏನು ಬರೋದಿಲ್ಲ. ಈಗ ನೀವು ಮೊದಲನೇ ಧಾಮ್ ಮಾಡೋಕ್ಕೆ ಹೋಗಿ ಆಮೇಲೆ ನಿಮ್ಗೆ ವೆಚ್ಚ ಆದಾಗ ಏನಾಗುತ್ತೆ, ಅದನ್ನ ನಿರ್ವಹಣೆ ಮಾಡೋಕ್ಕಾಗಲ್ಲ. ಅದನ್ನ ಯಾವುದೇ ವಿಷಯಕ್ಕೆ ಹೋಗಲಿ ಸರಳ ಸಾಧಾರಣವಾಗಿರೋದೇ ಯಾವತ್ತಲೂ ಸ್ವಾಭಾವಿಕವಾಗಿರುತ್ತದು. ನೀವು ಅನ್ಯಾಚುರಲ್ಲಾಗಿ ಮಾಡೋಕ್ಕೋದ್ರೆ, ಪ್ರಕೃತಿಗೆ ವಿರುದ್ಧ ಮಾಡೋಕ್ಕೋದ್ರೆ 1 ದಿನ 2 ದಿನ ನಡೆಯುತ್ತದು, 3ನೇ ದಿನಕ್ಕೆ ನಡೆಯಲ್ಲ. ಈಗ ನಮ್ಮ ದೇಶಿ ಹಸುಗಳಿಗೆ ಮೂಲ ಏನು ಬಂದರೆ ಭುಜ, ಕೊಂಬು, ಇವರಿಂದ ವಿನ್ಯಾಸದ ಪ್ರದೇಶಕ್ಕೆ ತಕ್ಕಂತೆ ಇದು ಬದಲಾಗುತ್ತೆ. ಈ ಭುಜ ವಿನ್ಯಾಸ ಇರೋದ್ರಿಂದ ಇವು ನ್ಯಾಚುರಲ್ ನಮ್ಮ ದೇಶೀಯ ತಳಿ ಅಂತ ಗೊತ್ತಾಗುತ್ತೆ. ನಮ್ಮ ದೇಶೀಯ ತಳಿ ಆಲ್ಮೋಸ್ಟ್ಗಳಿಗೆಲ್ಲ ಭುಜ ಇರುತ್ತೆ. ಅದರಲ್ಲೂ ಓಂಗಲ್ಲು, ಗೀರು, 4-5 ತಳಿಗೆ ಭುಜ ಹೈಲೈಟ್ ಆಗಿರುತ್ತೆ. ಇದು ನೋಡಿ ಮಲೆನಾಡು ಗಿಡ್ಡ, ಇವು ಎಲ್ಲ ಕೊಂಬು ದುಂಡಾಗಿರುತ್ತೆ. ಇದು ಕಾಸರಗೋಡು ಮಲೆನಾಡು ಗಿಡ್ಡ ಪ್ಯೂರ್ ಆಗಿರೋದ್ರಿಂದ ಇದೊಂದು ತೊಂದರೆ ಆಗಿದೆ. ನಮ್ಮ ಕರ್ನಾಟಕದಾಗ ಯಾವ ತಳಿನೂ ಮೂಲ ರೂಪದಲ್ಲಿ ನೋಡೋಕ್ಕಾಗಲ್ಲ. ಯಾಕೆಂದರೆ ನಾವು ಸೆಮೆನ್ ಬಂದ ಮೇಲೆ ಏನಾಗುತ್ತೆ, ಆ ತಳಿನ ನಾವು ಶುದ್ಧತೆ ಇಟ್ಕೊಂಡಿಲ್ಲ. ಆ ಶುದ್ಧತೆ ಇಟ್ಕೊಂಡ್ರೆ ನಮ್ಮ ತಳಿನೂ ಗೀರ್ ಥರನೇ ನಾವು ರೇಟ್ನ ಇದು ಮಾಡ್ಬೋದು. ಈಗ ಮಿಶ್ರ ಇರೋದ್ರಿಂದ ನಮಗೆ ಈ ಗುಣಮಟ್ಟನೇ ಹೇಳಕ್ಕೆ ಬರ್ತಾಯಿಲ್ಲ. ಈಗ ಒಂದು ಹಳ್ಳಿಕರ್ರಿಗೆ ಏನಾಗುತ್ತೆ, ಹಾಲಿನ ಗುಣಮಟ್ಟ ಇರೋಲ್ಲ. ಅದು ಹಾಲು ತೆಳುವಿರುತ್ತೆ. ಅಮೃತ ಮಲದಾಗ ಹಾಲಿನ ಗುಣಮಟ್ಟ ಬರುತ್ತೆ. ಈ ಮಲೆನಾಡು ಗಿಡ್ಡದಾಗೂ ಹಾಲಿನ ಗುಣಮಟ್ಟ ಬರುತ್ತೆ. ಯಾಕೆಂದರೆ ಇದನ್ನು ಸೊಪ್ಪನ್ನು ಅಷ್ಟೇ ತಿನ್ನುತ್ತೆ. ಈಗ 2 ಭಾಗ ಹುಲ್ಲೇನು ಪ್ರಕೃತಿಲಿ 3 ಭಾಗ 2 ಭಾಗ ಇರುತ್ತೋ, ಪ್ರೋಟೀನ್ಗೋಸ್ಕರ ಸೊಪ್ಪು ತಿನ್ನುತ್ತೆ, ಹುಲ್ಲು ತಿನ್ನುತ್ತೆ. ನಮ್ಮ ದೊಡ್ಡ ರಾಸುಗಳು ಸೊಪ್ಪುಗಳು ತಿನ್ನೋದು ಕಮ್ಮಿ. ಇದು ಇವೇನು ಈ ಬರಗಾಲದಲ್ಲಿ ಬೇಲಿ ಸೊಪ್ಪನ್ನೇ ತಿಂತು ಬದುಕ್ತವೆ, ಉಗ್ನಿ ಸೊಪ್ಪು ತಿಂತವೆ. ಹುಲ್ಲು ತಿನ್ನೋದ್ರಿಂದ ಇದ್ರ ಹಾಲು ಗಟ್ಟಿ ಇರುತ್ತೆ.